ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ರಕ್ಷಿತಾ ಶೆಟ್ಟಿ ಪ್ರೇಮ ಪಾಠವನ್ನ ಮಾಡ್ತಾ ಇದ್ದಾಳೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ರಕ್ಷಿತಾ ಶೆಟ್ಟಿಯಿಂದ ಪ್ರೇಮ ಪಾಠ. ಫ್ರೆಂಡ್ ಆಗಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ. ನನ್ನ ಜೊತೆ ಮಾತಾಡುವಂತ ಯಾರಿಗೂ ಒತ್ತಾಯ ಮಾಡಬೇಡಿ. ನನಗೆ ಲವ್ ಮಾಡು, ನನ್ನ ಫ್ರೆಂಡ್ಶಿಪ್ ಮಾಡು ಅಂತ ಹೇಳಬೇಡಿ. ನಿಮಗೆ ನೋವಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಯಾರಿಗೋ 100% ಕೊಡ್ತೀರಾ, ಆದರೆ ಅವರು 10% ನಿಮಗೆ ಪ್ರಿಯಾರಿಟಿ ಕೊಡ್ತಾರೆ. ಆದರೆ ಯಾರು ನಿಮಗೆ ಇಷ್ಟಪಡ್ತಾರೆ ಅಲ್ವಾ, ಅವರಿಗೆ ನೀವು 100% ಕೊಟ್ರೆ ಅವರು ನಿಮಗೆ 200% ಕೊಡ್ತಾರೆ. ಇದು ರಕ್ಷಿತಾನ ಪಾಠ. ಇದು ನಿಮಗೆ ಟೈಮ್ ಕೊಡುವವರಿಗೆ ಅಷ್ಟೇ ನೀವು ಟೈಮ್ ಕೊಡಿ. ಗಿಲ್ಲಿ ನಟನಿಗೆ ರಕ್ಷಿತಾ ಪ್ರೇಮ ಪಾಠ. ಹೀಗಂತ ಗಿಲ್ಲಿ ನಟನಿಗೆ ರಕ್ಷಿತಾ ಪಾಠ ಮಾಡಿದ್ದಾಳೆ. ನನಗೆ ಎಲ್ಲ ಅರ್ಥ ಆಯ್ತು ಎಂದು ಸ್ಮೈಲ್ ಕೊಟ್ಟ ರಘು. ಸಖತ್ ವೈರಲ್ ಆಗಿದೆ ಗಿಲ್ಲಿ ರಕ್ಷಿತಾ ಸಂಭಾಷಣೆ. ಕಾವ್ಯ ಜೊತೆಗಿದ್ದರೆ ರಕ್ಷಿತಾಗೆ ಉರಿ ಎಂದ ಗಿಲ್ಲಿ ನಟ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಪ್ರೇಮ ಪಾಠ ನಡೆದಿದೆ. ಫ್ರೆಂಡ್ ಆಗಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಆ ಒಂದು ರಕ್ಷಿತಾನ ಸ್ಟೈಲ್ ಇದೆ ಅಲ್ವಾ, ಅವರು ಕನ್ನಡ ಅಷ್ಟಾಗಿ ಬರೋದಿಲ್ಲ, ಆದರೆ ಕನ್ನಡವನ್ನ ಅಲ್ಲಿ ಅರ್ಥೈಸ್ಕೊಂಡು ಮಾತಾಡೋಕೆ ಟ್ರೈ ಮಾತಾಡ್ತಾ ಇದ್ರು. ನನಗೆ ಲವ್ ಮಾಡು, ನನ್ನ ಫ್ರೆಂಡ್ಶಿಪ್ ಮಾಡು ಅಂತ ನಾನು ಹೇಳಲ್ಲ. ನಿಮಗೆ ನೋವಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಆದರೆ ನೀವು ಯಾರಿಗೆ 100% ಕೊಡ್ತೀರಾ ಅಲ್ವಾ, ಅವ್ರು ನಿಮಗೆ 10% ಮಾತ್ರ ಕೊಡ್ತಾರೆ. ನೀವು ಯಾರಿಗೆ 100% ಕೊಡ್ತಿರೋ, ನೀವು ಯಾರಿಗೆ 100% ಅಲ್ಲಿ ನೀವು ಪ್ರಯಾರಿಟಿಯನ್ನ ಕೊಡ್ತಿರೋ, ಅವ್ರು ನಿಮಗೆ 200% ಕೊಡೋ ರೀತಿಯಲ್ಲಿ ನೀವು ಇರಬೇಕು ಅಂತ ರಕ್ಷಿತಾ ಈಗ ಪ್ರೇಮ ಪಾಠವನ್ನ ಮಾಡಿದ್ದಾಳೆ ಗಿಲ್ಲಿ ನಟನಿಗೆ. ಇದೀಗ ಇತ್ತೀಚೆಗೆ ಸುದೀಪ್ ಕೂಡ ಒಂದು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ. ಅಂದ್ರೆ ಎಲ್ಲೋ ಒಂದು ಬಲ್ಬ್ ಲೈಟ್ ಆನ್ ಮಾಡಿದ್ರೆ ಇನ್ನೆಲ್ಲೋ ಬಲ್ಬ್ ಆನ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲಿ ಆ ಒಂದು ರೀತಿಯಲ್ಲಿ ನಾವು ಗಮನಿಸಿ ನೋಡಿದಾಗ ಇಷ್ಟು ದಿನಾನೂ ಕೂಡ ಇದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಯಾಕೆ ಕಾವ್ಯನ ಮೇಲೆ ರಕ್ಷಿತಾ ಶೆಟ್ಟಿ ಉರಿದು ಬೀಳ್ತಾಳೆ ಅನ್ನುವಂಥ ಒಂದಿಷ್ಟು ಮಾತುಗಳು ಅಲ್ಲಿ ಹರಿದಾಡ್ತಾ ಇತ್ತು. ಅಂದರೆ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಂದರೆ ಮನೆಯಲ್ಲಿ ಇವ್ರು ಯಾರು ಅನ್ಫಿಟ್, ಇವಳು ಅಂದರೆ ಕೆಲಸ ಮಾಡೋದಿಲ್ಲ, ಅದ್ರ ಜೊತೆಗೆ ಗೇಮ್ ಆಡೋಕ್ಕೆ ಬರೋದಿಲ್ಲ, ಈ ರೀತಿಯಾದಂಥ ರೀಸನ್ಸ್ಗಳನ್ನ ಕೊಟ್ಟು ರಕ್ಷಿತಾ ನಾಮಿನೇಟ್ ಮಾಡ್ತಾ ಇದ್ಲು ಕಾವ್ಯನ ಪ್ರತಿ ಸತಿನೂ. ಆದರೆ ಇದೀಗ ಈ ಒಂದು ಏನು ಇನ್ಸ್ಟೈಡ್ ಸ್ಟೋರಿ ಇದೆಯೋ, ಅಂದರೆ ರಕ್ಷಿತಾ, ಗಿಲ್ಲಿ ಮತ್ತು ಕಾವ್ಯ ಈ ಮೂವರ ನಡುವೆ ಈ ಒಂದು ಏನು ಇನ್ಸೈಡ್ ಸ್ಟೋರಿ ಇದೆ, ಇದು ಭಾರಿ ಒಂದು ಕುತೂಹಲವನ್ನು ಮೂಡಿಸಿದೆ. ಇನ್ನು ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಆಗಿರ್ಬೋದು, ಈ ಒಂದು ಮಾತುಗಳನ್ನ, ಇವರ ಸಂಭಾಷಣೆ, ಇವರ ಫೋಟೋವನ್ನು, ಇವರ ವಿಡಿಯೋವನ್ನು ಹಾಕಿಕೊಂಡು ಸಾಕಷ್ಟು ಇದೀಗ ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ಅದರಂತೆ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಶೆಟ್ಟಿಗೆ ಒಂದು ರೀತಿ ಕ್ರಶ್ ಇದೆಯಾ ಅನ್ನುವಂಥದ್ದು ಈ ಎಲ್ಲ ಮಾತುಗಳಿಂದ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ಬೋದು, ಕಾವ್ಯ ಮತ್ತು ಗಿಲ್ಲಿ ನಟ ಮತ್ತೆ ಅದ್ರ ಜೊತೆಗೆ ರಕ್ಷಿತಾ ಶೆಟ್ಟಿ ಈ ಮೂವರ ಒಂದು ಕಚ್ಚಾಟಗಳು, ಗುದ್ದಾಟಗಳು, ಇನ್ನು ಅದ್ರ ಜೊತೆಗೆ ಒಂದು ಕ್ಯೂಟ್ ಆಗಿ ಇವರ ಸಂಭಾಷಣೆ ಏನಿರುತ್ತೋ ಇದು ಸಾಕಷ್ಟು ರೀತಿಯಾಗಿ ಒಂದು ರೀತಿ ಕುತೂಹಲವನ್ನ ಹುಟ್ಟು ಹಾಕಿದೆ. ಇನ್ನು ಗಿಲ್ಲಿ ಫ್ಯಾನ್ಸ್ಗೆ, ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಇದನ್ನೆಲ್ಲ ಒಂದು ವಿಡಿಯೋಗಳನ್ನ ಹಾಕೊಂಡು ಇವರ ಮಧ್ಯದ ಈ ಒಂದು ಬಾಂಡಿಂಗ್ ಏನಿದೆ ಇದ್ರ ಬಗ್ಗೆ ಮಾತನಾಡೋದು ಕೂಡ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೀಗ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟನ ಈ ಒಂದು ಸಂಭಾಷಣೆ ಏನಿದೆ ಇದು ಸಾಕಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸದ್ಯಕ್ಕೆ ರಕ್ಷಿತಾ ಗಿಲ್ಲಿ ಮೇಲೆ, ಅಂದ್ರೆ ನನಗೆ ಗಂಡನಾಗಿ ಬರೋನು ಅಥವಾ ನನಗೆ ಇಷ್ಟಪಡೋನು, ನಾನು ಪ್ರೀತಿ ಮಾಡಬೇಕು ಅಂತ ಬಯಸುವಂತ ಹುಡುಗ ಗಿಲ್ಲಿ ತರ ಇರಬೇಕು ಅನ್ನುವಂಥ ಮಾತನ್ನ ಆಡಿದ್ರು.